ಹಾಯ್ ಗುಡ್ ಮಾರ್ನಿಂಗ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಗುಲಾಬ್ ಜಾಮೂನ್ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ನಾವು ಗುಲಾಬ್ ಜಾಮೂನ್ ಮಾಡಿದ್ರೆ ತುಂಬ ಚೆನ್ನಾಗಿ ಬಂದಿತ್ತು, ಸಾಫ್ಟಾಗಿ ಚೆನ್ನಾಗಿತ್ತು. ನಾವು MTR ಗುಲಾಬ್ ಜಾಮೂನ್ ಪ್ಯಾಕೆಟಿಂದ ನಾನು ಜಾಮೂನ್ ಮಾಡಿದ್ದು. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ. ನಾವು ಮೊದಲು MTR ಗುಲಾಬ್ ಜಾಮೂನ್ ಪ್ಯಾಕೆಟ್ ಇರುತ್ತಲ್ಲ, ಪ್ಯಾಕೆಟ್ ತೊಗೊಂಡಿದ್ವಿ ನೋಡಿ. ಒಂದು MTR ಗುಲಾಬ್ ಜಾಮೂನ್ ಪ್ಯಾಕೆಟ್ ಪೌಡ್ರ್ ಇರುತ್ತಲ್ಲ, ಒಂದು ಪ್ಲೇಟಲ್ಲಿ ಹಾಕೊಂಡು ಇಟ್ಕೊಂಡಿದ್ವಿ. ಆಮೇಲೆ ಒಂದು ಬೊಗಣೆಯಲ್ಲಿ ನೀರು ತೊಗೊಂಡಿದ್ವಿ. ಸಕ್ಕರೆ ಮತ್ತು ನೀರು ಪಾಕಕ್ಕೆ, ಸಕ್ಕರೆ ಮತ್ತು ನೀರು ಸೇಮ್ ಅಳತೆಯಲ್ಲಿ ಇರಬೇಕು. ಒಂದು ಬಟ್ಲ ಸಕ್ಕರೆ ಮತ್ತು ಒಂದು ಬಟ್ಲ ನೀರು ತೊಗೊಂಡಿದ್ವಿ ನೋಡಿ. ಒಂದು ಬಟ್ಲ ನೀರು ಒಂದು ಇದರಲ್ಲಿ ಹಾಕಿದ್ದೀವಿ ಬೊಗಣೆಯಲ್ಲಿ. ಒಂದು ಬಟ್ಲ ಸಕ್ಕರೆ ಹಾಕ್ಕೊಂಡು ಇನ್ನು ಸಕ್ಕರೆ ಕರಗೋ ಥರ ಚೆನ್ನಾಗಿ ಕೈ ಆಡಿಸ್ಕೊತಿರ್ಬೇಕು. ಇದರಲ್ಲಿ ಸಕ್ಕರೆ ಕರಗೋ ಥರ ಹೀಗೆ ಕೈ ಆಡಿಸ್ಕೊತಿರ್ಬೇಕು. ಸಕ್ಕರೆ ಕರಗ್ತಾ ಇರುತ್ತೆ. ಅದೇನೋ MTR ಗುಲಾಬ್ ಜಾಮೂನ್ ಪೌಡ್ರ್ ತೊಗೊಂಡಿದ್ವಲ್ಲ, ಅದರಲ್ಲಿ ನೀರು ಮತ್ತು ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಾಫ್ಟಾಗಿ ಚೆನ್ನಾಗಿ ನಾದ್ಕೋಬೇಕು. ಇದನ್ನು ಜಾಮೂನ್ ಒಂದು ಲಡ್ಡು ಕಟ್ತೀವಲ್ಲ ಆ ರೀತಿ ಇರಬೇಕು. ಚೆನ್ನಾಗಿ ಇಟ್ಟು ನಾದ್ಕೊಂಡಿದ್ದೀವಿ ನೋಡಿ. ಇವಾಗ ಹಾಗೆ ನಮ್ಮ ಸಕ್ಕರೆ ಪಾಕನೂ ರೆಡಿ ಆಗ್ತಿದೆ ನೋಡಿ. ಸಕ್ಕರೆ ಕರಗಬೇಕು. ಈ ಸಕ್ಕರೆ ಪಾಕಕ್ಕೆ ನಾವು ಏಲಕ್ಕಿ ತೊಗೊಳ್ಳೋಣ. ಒಂದು 7-8 ಏಲಕ್ಕಿ ತೊಗೊಂಡಿದ್ವಿ. ಏಲಕ್ಕಿನ ಪುಡಿ ಮಾಡಿ ಆ ಸಕ್ಕರೆ ಪಾಕ ರೆಡಿ ಆಯ್ತು ನೋಡಿರಿ. ಇವಾಗ ಪಾಕ ರೆಡಿ ಆಗ್ತದೆ. ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸಕ್ಕರೆ ಪಾಕ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಇವಾಗ ಅದು ನಾವು ಏನು ಹಿಟ್ಟು ಕಲ್ತಿಟ್ಕೊಂಡಿರ್ತೀವಲ್ಲ ಅದು ಸಾಫ್ಟಾಗಿದೆ. ಎಂದು ಸಾಫ್ಟಾಗಿದೆ ನೋಡಿ. ಈ ಥರ ಲಡ್ಡು ಕಟ್ಕೋಬೇಕು. ಇವಾಗ ಈ ಥರ ಲಡ್ಡು ಕಟ್ಕೊಂಡು ಒಂದು ಕಡಾಯಲ್ಲಿ ಎಣ್ಣೆ ಕಾಯಿಸ್ಕೋಬೇಕು. ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗೋ ಥರ ಬಿಡಬೇಕು ಒಂದು ಸ್ವಲ್ಪ ಹೊತ್ತು. ಇವಾಗ ಎಣ್ಣೆ ಬಿಸಿ ಐತೆ ನೋಡಿ. ಇವಾಗ ಒಂದೊಂದೇ ಜಾಮೂನ್ ಹಾಕಿ ಗೋಲ್ಡನ್ ಬ್ರೌನ್ ಆಗೋ ಥರ ಸಣ್ಣ ಉರಿಲಿ ನಾವು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ನಾವು ಋತುಕೀರ್ತನೆ ಜಾಮೂನ್ ಅಂದರೆ ತುಂಬ ಇಷ್ಟ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಇದನ್ನು ಕಲರ್ ಚೇಂಜ್ ಆಗುತ್ತೆ ನೋಡಿ, ಗೊತ್ತಾಗುತ್ತೆ ಅವಾಗ. ಗೋಲ್ಡನ್ ಬ್ರೌನ್ ಕಲರ್ ಆಯ್ತು ನೋಡಿರಿ. ಇವಾಗ ತೆಕ್ಕೊಂಡು ಬಿಡೋಣ ಅದನ್ನು. ಮತ್ತು ಇನ್ನೊಂದು ಸ್ವಲ್ಪ ಜಾಮೂನ್ ಮಾಡಿ ಇಟ್ಕೊಂಡಿದ್ದಿಲ್ಲ ಅದಿಷ್ಟು ಹಾಕ್ತಿದ್ದೀನಿ ನೋಡಿ. ಇವಾಗ ಎಲ್ಲ ಜಾಮೂನ್ನ ಕರ್ಕೊಂಡದಾಯಿತು. ಇವಾಗ ಇದನ್ನು ಸಕ್ಕರೆ ಪಾಕ ಮಾಡ್ಕೊಂಡಿದ್ವಲ್ಲ, ಈ ಥರ ಆಗಿರುತ್ತೆ ನೋಡಿ ಸಕ್ಕರೆ ಪಾಕ. ಇದರಲ್ಲಿ ಜಾಮೂನೆಲ್ಲ ಹಾಕೋತಿದ್ದೀವಿ ನೋಡಿ. ಈ ಥರ ಜಾಮೂನ ಹಾಕಿ ಒಂದು 10 ನಿಮಿಷ ಬಿಡಬೇಕು. ಇದನ್ನು ಮುಚ್ಚಿಟ್ಬಿಡ್ಬೇಕು. ಆಮೇಲೆ ಈ ಥರ ಸಾಫ್ಟಾಗಿ ಬರುತ್ತೆ ನೋಡಿ ನಮ್ಮ ಜಾಮೂನು. ಇವಾಗ ಜಾಮೂನ್ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.